ಬಾಪೂಜಿ ನಗರ ವಾರ್ಡ್ 134 ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ನ ಅಜ್ಮಲ್ ಬೇಗ್. ಪೌರ ಕಾರ್ಮಿಕರುಗಳು ಈ ಮನೆ ಕೆಲಸಗಳು ಮಾಡ್ಕೊಂಡೇ ಕುಂತ್ಕೊಂಡಿರ್ತಾರೆ. ಇಲ್ಲಿ ಯಾರು ರೋಡ್ ಕೆಲಸ ಯಾರು ಮಾಡ್ತಾ ಇಲ್ಲ. ಗಾಂಜಾ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಹುಡುಗರೆಲ್ಲ ತುಂಬ ಇದು ಮಾಡಿಕೊಂಡು ತುಂಬ ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಎಲ್ಲಾದ್ರಲ್ಲೂ ಭಯದಿಂದ ಬದುಕಬೇಕು ಅನ್ನೋದು ಏನೈತೆ. ನಾವು ಇಲ್ಲುಟ್ಟು ಇಲ್ಲೇನು ಬದುಕಬೇಕು? ನಾವು ವಿಷ ಕುಡ್ದೆ ಸಾಯ್ಬೇಕು ಸರ್. ನಾವು ಕಳೆದ 6 ವರ್ಷಗಳಿಂದ ಪಾಲಿಕೆ ಸದಸ್ಯರು ಇಲ್ಲದೆ ಬಿಬಿಎಂಪಿ ಆಡಳಿತ ನೆಲಕಚ್ಚಿದೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನ ರೋಸಿ ಹೋಗಿದ್ದಾರೆ ಎನ್ನುವುದಕ್ಕೆ ಬಾಪೂಜಿ ನಗರವೇ ಸಾಕ್ಷಿ. ಏನು ಕೆಲಸ ಆಗಲ್ಲ ಲೋಕಲ್ ಕೆಲಸ ಯಾವುದೂ ಆಗಲ್ಲ. ಇದೇ ಸರ್ ನೀರ್ದು ಮತ್ತು ರೋಡ್ಗಳ್ದು ಅದೆಲ್ಲ ಸಮಸ್ಯೆ ಇದೆ. ಇವಾಗ ಬರ್ತಾ ಇದೆ, ಇದಕ್ಕೆ ಮುಂಚೆ ಎಲ್ಲ ಬರ್ತಾ. ಇವಾಗ ಯಾವಾಗ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ಬರುತ್ತೆ. ಆವಾಗ ರೋಡು ಚೆನ್ನಾಗಿ ಆಗ್ಬಿಡುತ್ತೆ. ಸೋತ್ರು ಇಲ್ಲಿಗೆ ಅವ್ರು ಇದ್ದಾರೆ, ಮುಸ್ಲಿಮ್ಸ್ ಅವರೊಬ್ರು ಅಜ್ಮಲ್ ಬೇಗ್. ಅವ್ರು ಬರೋದೇ ಇಲ್ವಲ್ಲ ಸರ್ ಈ ಕಡೆ. ಚೆನ್ನಾಗಿ ವಾರ್ಡ್ಗಳೆಲ್ಲ ಚೆನ್ನಾಗಿ ಇಟ್ಕೋತಾರೆ, ಕೆಲಸ ಮಾಡಿಸ್ತಾರೆ. ನಾವೆಲ್ಲ MLA ಸಾಹೇಬ್ರನ್ನೇ ವಿಚಾರಿಸೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ BBMP ಚುನಾವಣೆ ಇದ್ದರೆ ಒಳ್ಳೆಯದು. ಕೆಲಸ ಮಾಡಿದ್ದಾರೆ ಸರ್. ಅವ್ರ ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಕೆಲಸ ಮಾಡಿದ್ದಾರೆ. ಸಮಸ್ಯೆಗಳು ಕಸದ ಸಮಸ್ಯೆ ದಿನ ಬೆಳಗ್ಗೆ ಆದರೆ ಇಲ್ಲಿ ಕಸ ಸಮಸ್ಯೆ ವಿಪರೀತನೇ ಇದೆ. ಇಲ್ಲಿ ಒಂದು ದಿವಸ ತೆಗೆದ್ರೆ ಒಂದು ದಿವಸ ತೆಗಿದಿಲ್ಲ. ಆಮೇಲೆ ಇಲ್ಲಿ ಪೌರ ಕಾರ್ಮಿಕರುಗಳು ಈ ಮನೆ ಕೆಲಸಗಳು ಮಾಡ್ಕೊಂಡೇ ಕುಂತ್ಕೊಂಡಿರ್ತಾರೆ. ಇಲ್ಲಿ ಯಾರು ರೋಡ್ ಕೆಲಸ ಯಾರು ಮಾಡ್ತಾ ಇಲ್ಲ. ಹೌದು, ಮೈಸೂರು ರಸ್ತೆಗೆ ಹೊಂದಿಕೊಂಡಂತಿರೋ ವಿಜಯನಗರ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಬಾಪೂಜಿ ನಗರದಲ್ಲಿ ಕಾಲಿಟ್ಟರೆ ಸಾಕು ಗುಂಡಿ ಬಿದ್ದು ಹದಗೆಟ್ಟ ರಸ್ತೆಗಳು, ಎಲ್ಲೆಂದರಲ್ಲಿ ಕಣ್ಣಿಗೆ ಕಾಣುವ ಕಸದ ರಾಶಿ, ಮೂಗಿಗೆ ರಾಚುವ ಗಬ್ಬು ವಾಸನೆಯಿಂದ ದಂಗು ಬಡಿಯುವಂತಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಪೌರ ಕಾರ್ಮಿಕರ ಅಸಡ್ಡೆತನ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಇವರು. ಸರ್, ಇಲ್ಲಿ ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ, ಮತ್ತು ರೋಡ್ಗಳೆಲ್ಲ ತುಂಬ ರೋಡ್ ಹಳ್ಳ ಬಿದ್ದಿರುತ್ತೆ. ಮತ್ತು ಮಕ್ಕಳು ಮರಿ ಓಡಾಡೋಕ್ಕಲ್ಲ, ವೆಹಿಕಲ್ಸ್ ಒಂದು ತುಂಬ ಎಫೆಕ್ಟ್, ತುಂಬ ತೊಂದರೆ ಆಗ್ತಾಯಿದೆ ಸರ್. ಮಕ್ಕಳು ಎಲ್ಲೇ ಕೆಲಸಕ್ಕೆ ಹೋಗಬೇಕಾಗಲಿ ಒಂದು ಸಂಜೆ ಆಯಿತು ಅಂದರೆ ತುಂಬಾ ಇದೆ. ಕರೆಂಟ್ ಇಲ್ಲ, ನೀರು ತೊಂದರೆ, ಹಳ್ಳಗಳು. ಮಳೆ ಬಂದಾಗಂತೂ ತುಂಬ ಕಷ್ಟ ಆಗ್ತಾಯಿದೆ. ಬಂದಾಗ ಒಂದು ತಿಂಗಳು ಚೆನ್ನಾಗಿ ಬರ್ತಾಯಿತ್ತು ನೀರು. ಈಗ ತುಂಬ ನೀರಿಗೆ ನಮಗೆ ಕಷ್ಟ ಇದೆ. ಸಣ್ಣ ಬರ್ತಾಯಿದೆ ತುಂಬ. ಮನೆಗಳು ಬಂದು ಇಲ್ಲೊಂದು 5-6 ಮನೆ ಇದೆ. 5-6 ಮನೆಗೆ ನೀರು ಸಾಲಲ್ಲ. ಕೆಳಗಿಂದ ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು ಸರ್. ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಇಲ್ಲಿ. ಗಾಂಜಾ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಹುಡುಗರೆಲ್ಲ ತುಂಬ ಇದು ಮಾಡಿಕೊಂಡು ತುಂಬ ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ ಇಲ್ಲಿ. ಅದು ತುಂಬ ಪ್ರಾಬ್ಲಮ್ ಆಗಿದೆ. ಡೈಲಿ ಎವ್ರಿ ಸಾಯಂಕಾಲ 6 o'clock ಆದರೆ ನೈಟು 10, 11, 12 ದಾకా ಇಲ್ಲೇ ಇರ್ತಾರೆ ಸರ್. ಸಾಕಷ್ಟು ಸಮಸ್ಯೆಗಳು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಏನು ಅಂದರೆ ಬೆಳಗ್ಗೆ ಎದ್ದು ಆಚೆ ಮಂದಿ 2 ವೀಲರ್ ಎತ್ಕೊಂಡು ರಸ್ತೆ ಬದಿಯಲ್ಲಿ ಓಡಾಡಬೇಕಾದಾಗ ಸಾಕಷ್ಟು ಸಾಲು ಗುಂಡಿಗಳು ಸರ್. ಆಮೇಲೆ ಮಳೆ ಬಂದರೆ ಯಾವ ರೀತಿ ವಾತಾವರಣ ಉಂಟಾಗುತ್ತೆ ಅಂದರೆ ಚೇಂಬರ್ ನೀರು, ಚರಂಡಿ ನೀರೇನಿದೆ ಅದೆಲ್ಲ ಮನೆಗೆ ನುಗ್ಗುತ್ತೆ. ರಸ್ತೆ ಗಲ್ಲಿಗಳನ್ನ ಗುಡಿಸಿ ಸ್ವಚ್ಛವಾಗಿರಿಸಬೇಕಾದ ಪೌರ ಕಾರ್ಮಿಕರು ಅದನ್ನ ಬಿಟ್ಟು ಯಾರು ಹಣ ಕೊಡ್ತಾರೋ ಅಂಥವರ ಮನೆಯನ್ನ ಗುಡಿಸುವ ಮೂಲಕ ಚಾಕರಿ ಮಾಡ್ತಾರೆ ಅನ್ನೋದು ಇಲ್ಲಿನ ನಿವಾಸಿಗಳ ಗಂಭೀರ ಆರೋಪ. ಈಗಾಗಲೇ 9 ವರ್ಷ ಕಳೆದಿದೆ. ಒಂದು ಟರ್ಮ್ ಮುಗಿದು 5 ವರ್ಷ, ಮತ್ತೆ 4 ವರ್ಷ ಆಗಿ ಟೋಟಲ್ 9 ವರ್ಷದ ಯಾವುದೇ ಪಾಲಿಕೆ ಸದಸ್ಯರಿಲ್ಲದೆ ಈ ವಾರ್ಡ್ ಅನಾಥವಾಗಿದೆ. ವಾರ್ಡ್ ಪ್ರಶ್ನೆ ಹೇಳಲ್ಲ, ಇಡೀ ಬೆಂಗಳೂರೇ ಅನಾಥವಾಗಿದೆ. ಈ ಬೆಂಗಳೂರು MLAಗಳು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಒಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ನ ಮುಂದೂಡ್ತಾ ಹೋಗ್ತಾನೇ ಇದ್ದಾರೆ ಹೊರತು ಜನಪ್ರತಿನಿಧಿಗಳು ಇಲ್ಲಿ ಯಾರೂ ಒಬ್ಬರು ಬಂದು ಸ್ಥಳೀಯವಾಗಿ ಏನು ಮೂಲಭೂತ ಸೌಕರ್ಯ ಪ್ರಾಬ್ಲಮ್ ಏನಿದೆ ಅನ್ನೋದು ಯಾರೂ ಕೇಳಿಲ್ಲ. ಬಾಪೂಜಿ ನಗರದಲ್ಲಿ ಬಂದುಬಿಟ್ಟು ಕಸದ ಗಾಡಿಗಳು ಸರಿಯಾಗಿ ಬರ್ತಾ ಇಲ್ಲ. ಮನೆ ಕಸ ಹತ್ರ ಬಂದ ಅಂದರೆ ಮನೆ ಹತ್ರ ಹಾಕ್ತಾರೆ, ಇಲ್ಲ ಅಂದರೆ ತಗೊಬಂದು ರೋಡಲ್ಲಿ ಹಾಕ್ಬಿಡ್ತಾರೆ. ಅದರಿಂದ ಎಲ್ಲರಿಗೂ ತೊಂದರೆನೇ. ಡೈಲಿ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡಿದ್ರೂ ಇದು ಸಮಸ್ಯೆ ಸಿಗ್ತಾ ಇಲ್ಲ. ಇಲ್ಲಿ ಮಾರ್ಷಲ್ಸ್ಗೆ ಇಗಬೇಕು. ಮಾರ್ಷಲ್ಸ್ಗೆ ಇದ್ರೇ ಇದಾಗೋದು, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಮಸ್ಯೆ ಇದೆ ಇಲ್ಲಿ ತುಂಬ ವಾಸನೆ. ಇನ್ನೊಂದು ಏನಂದರೆ ಇಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಹೋಗ್ತಾರೆ. ಆಮೇಲೆ ಮನೆ ತನಕ ಸ್ಮೆಲ್ ಬರ್ತಾ ಇದೆ. 2 ದಿನ 3 ದಿನ ಆದ್ರೂ ಇಲ್ಲಿ ಕಸ ಎತ್ತಲ್ಲ, ಹಂಗೆ ಇರುತ್ತೆ ಫಿಕ್ಸು. ಇನ್ನು ಮಳೆ ಬಂದರಂತೂ ಮನೆಗಳಿಗೆ ನುಗ್ಗುವ ಮೋರಿ ನೀರಿನಿಂದಾಗಿ ಮಕ್ಕಳ ಅದಿಯಾಗಿ ಮನೆ ಮಂದಿಯೆಲ್ಲ ಕಾಯಿಲೆ ಬೀಳಬೇಕಾದ ಪರಿಸ್ಥಿತಿ ಇದೆ. ತಗ್ಗು ಪ್ರದೇಶದಲ್ಲಿರೋ ಮನೆಗಳವರು ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ. ತಿರ್ಗಾ ಬಂದು ರಿಪೇರಿ ಮಾಡ್ತೀನಿ ಅಂತೇಳಿ 1 ವಾರದಿಂದ ಬಂದಿಲ್ಲ. ಈ ಕಡೆನೂ ಭರ್ತಿ ಮಾಡಿಬಿಟ್ರು, ಈ ಕಡೆನೂ ಭರ್ತಿ ಮಾಡಿಬಿಟ್ರು, ಇಲ್ಲ ಹಳ್ಳ ಮಾಡಿಬಿಟ್ರು. ನೀರು ಎಲ್ಲಿಗೆ ಹೋಗ್ಬೇಕು? ಬಂದಿದ್ದಲ್ಲ ಮನೆ ಒಳಗೆ ಹೋಗೋಕೆ ಆಯ್ತಾ? 1 ವಾರದಿಂದ ಕಾಯ್ತಾ ಅದೀನಿ, ಬರ್ತಾ ಇಲ್ಲ ಇವರು ಕಾರ್ಪೊರೇಷನ್ ಅವರು. ಎಷ್ಟು ದಿವಸ ಆಯ್ತಾ ಕಸ ತಗೊಂಡೋಗೋರು ಬಂದು, ಮತ್ತೆ ಇದು ಸರಿಯಾಗಿ ಗುಡಿಸೋರು ಇಲ್ಲ. ಇಲ್ಲಿ ನೋಡಿ ಇವ್ರು ಮಾಡಿದ್ದಾರೆ ನೋಡಿ ತೇಪೆ ಕೆಲಸ. ಏನು ಮಾಡಬೇಕು ನಾವು? ವಯಸ್ಸಾದವರು, ಕಾಯಿಲೆದವರು, ನೀರು
ಈಗ ಕರೆಂಟ್ ಹಾಕಿದ್ರೆ ನೀರು, ಇಲ್ಲಾಂದ್ರೆ ನೀರೇ ಬರ್ತಾ ಇಲ್ಲ. ಇಲ್ಲ ಸರ್, ನಾವು ಇರೋಕ್ಕೆ ಇಲ್ಲಿ ಬೆಳೆದು ಇಲ್ಲಿ ಇರೋಕ್ಕೆ ಒಂದು ಜಾಗ ಇಲ್ಲ, ಏನಿಲ್ಲ. ಏನಾದ್ರು ಕೇಳಕ್ಕೆ ಬಂದರೆ ಮಕ್ಳು ಮರಿಲಲ್ಲಿ ಗಲಾಟೆ ಬರುತ್ತೆ. ಎಲ್ಲ ಅಣ್ಣ ತಮ್ಮದಿರ್ತಾರ ಬಾಳ್ತೀವಿ, ಅವ್ರದ್ದು ಏನು ಸಮಸ್ಯೆ ಇಲ್ಲ, ನಮ್ಮದು ಏನಿಲ್ಲ. ಆದರೆ ಗಾಡಿ ಹೋಗ ಬರೋಕ್ಕೆ ಒಂದು ಮಕ್ಕಳು ಮಾತಾಡ್ಸಂಗಿಲ್ಲ. ಎಲ್ಲ ಇಲ್ಲಿ ರಾಜಕಾರಣಿಗಳು ಅಂತಂದರೆ ನಮ್ಗೇನು ಬೆಲೆನೇ ಇಲ್ವಾಗ, ನಮ್ಮ ಕನ್ನಡದವ್ರಿಗೆ ಬೆಲೆ ಇಲ್ವಾ, ನಮ್ಮ ಮಕ್ಳು ಬೆಲೆ ಇಲ್ವಾ? ಅಲ್ಲಿಂದ 12 ಗಂಟೆ 1 ಗಂಟೆ ಬಂದರೆ ಹೋಗಪ್ಪ ಕಡೆ ಗಾಡಿ ನಿಲ್ಲಿಸೋ ಅನ್ನೋಕ್ಕೂ ಭಯ. ಎಲ್ಲದರಲ್ಲೂ ಭಯದಿಂದ ಬದುಕಬೇಕು ಅನ್ನೋದು ಏನೈತೆ? ನಾವು ಇಲ್ಲುಟ್ಟಿ ಇಲ್ಲೇನು ಬದುಕಬೇಕು? ನಾವು ವಿಷ ಕುಡ್ದೆ ಸಾಯ್ಬೇಕು ಸರ್ ನಾವು. ಇದೆಲ್ಲ ಒಂದೆಡೆ ಆದ್ರೆ ಇನ್ನು ಹಾಡ ಹಗಲೇ ಕುಡುಕರು ಬೀದಿ ಕಾಮಣ್ಣರ ಕಾಟ ಬೇರೆ. ಜೊತೆಗೆ ಸಂಜೆ ಆದ್ರೆ ಸಾಕು ದಾರಿಯಲ್ಲೇ ಗಾಂಜಾ ಹೊಡೆದು ಹೆಣ್ಣು ಮಕ್ಕಳನ್ನ ಚುಡಾಯಿಸುತ್ತಾ ಓಡಾಡುವ ಪಡ್ಡೆ ಹುಡುಗರ ಕಾಟ ಅಂತ ಗೋಳು ತೋಡಿಕೊಳ್ತಾರೆ ಈ ಮಹಿಳೆಯರು. ಕಸ ಈಗ ನೋಡಿ, ಅಲ್ಲಿ ಫುಲ್ ಡೌನ್ ಅಲ್ಲಿ ಫುಲ್ 1000 ಮನೆಗಳೈತೆ. 1 ಸೆಕೆಂಡ್ ನೀವು ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಈಗಲೇ ಹೋಗ್ಬೇಕು ನೀವು. ಅವ್ರವ್ರ ಮನೆ ಹತ್ರ ಎಷ್ಟೆಷ್ಟು ಕಸ ಹಾಕೊಂಡವ್ರೆ. ಇದೇನು ಕ್ಲೀನ್ ಆಗಿರೋ ಕೆಲಸ ಅಂತೂ ಅಲ್ಲ, ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಅಂತೂ ಅಲ್ಲ. 5 ವರ್ಷಕ್ಕೊಂದ್ಸರಿ 5 ವರ್ಷ ಅವರು ಇದ್ದಾರೆ ಆಡಳಿತದಲ್ಲಿ, ಅದು ಅವ್ರು ಏನು ಬೇಕೋ ಅದನ್ನ ಇಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. 4 ಗಂಟೆ 5 ಗಂಟೆಲೂ ಮಾತಾಡ್ತಿರ್ತಾರೆ ಅವರು. ಹೋಗಿ ಅಂತ ಗುಂಪಾಗಿ ಡೌನ್ ಇಂದ ಮೇಲೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತಿರ್ತಾರೆ. ಹೌದು, ಅಲ್ಲೆಲ್ಲಿ ಉಗಿತಾ ಇರ್ತಾರೆ. ನಾವ್ ಏನಾರು ಕೇಳಿದ್ರೆ ನಮ್ಮ ಮನೆ ಅಲ್ಲೇ ಇದೀವಿ ಕೆಳಗಡೆ, ನೀವೇನ್ ಕೇಳ್ತೀರಾ ಅಂತ ನಮ್ಗೆ ರಿಟರ್ನ್ ಇದ್ ಮಾಡ್ತಾರೆ. ಮುಸ್ಲಿಂ ಹುಡುಗರು ಹೀಗೆ ಹೇಳ್ತಾ ಹೋದ್ರೆ ಬಾಪೂಜಿ ನಗರ ವಾರ್ಡ್ನ ಪ್ರಾಬ್ಲಮ್ಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಈ ಬಗ್ಗೆ ಮಾಜಿ ಕಾರ್ಪೊರೇಟರ್ ಅವರನ್ನ ಕೇಳಿದಾಗ, ಇಲ್ಲ ಏನಾಗಿದೆ ವ್ಯವಸ್ಥೆನೇ ಹಾಗೇ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನನಗೆ ಮುಸಲ್ಮಾನರು ಹೆಚ್ಚು ವೋಟರ್ಸು ಇಲ್ಲಿರೋದ್ರಿಂದ, ಇನ್ನೊಂದೇನಪ್ಪ ಅಂತಂದರೆ ನನಗೆ ನನ್ನ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರೇ ನನ್ನ ಪ್ರಚಾರದಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಜಾತಿ ಕೆಲಸನೂ ಮಾಡಿದೆ. ಏನೋ ನಮ್ಮ ಅದೃಷ್ಟನೂ ಚೆನ್ನಾಗಿಲ್ಲ ಅಂತ ಹೇಳ್ಕೊಬೋದು ಅಷ್ಟೇ. ಕಳೆದ 5-6 ವರ್ಷಗಳಿಂದ ಬಿಬಿಎಂಪಿಗೆ ಚುನಾವಣೆ ನಡೆಯದಿದ್ದರ ಪರಿಣಾಮ ಯಾರು ಹೇಳೋರು ಇಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಏನು ಇಲ್ಲಿನ ಶಾಸಕ ಕೃಷ್ಣಪ್ಪ ಅವರು ಕೂಡ ಈ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸಿಕೊಳ್ತಾ ಇಲ್ಲ ಅನ್ನೋ ಇಲ್ಲಿನ ಜನ ಯಾರಿಗೆ ಹೇಳೋಣ ಸಾರ್ ನಮ್ಮ ಪ್ರಾಬ್ಲಮ್ಮು ಅಂತ ಇದ್ದಾರೆ. ಜನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.